ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಮೃತ ಮಹಾದೇವ ನಾಯಕರ ಕುಟುಂಬಕ್ಕೆ ವಿಶೇಷ ಪರಿಹಾರ ಕೊಡಿಸುವಂತೆ ಸಚಿವ ಮಹಾದೇವಪ್ಪ ಅವರಿಗೆ ಮನವಿ. ಮೃತ ಕುಟುಂಬಗಳಿಗೆ ತಲಾ 25 ಲಕ್ಷ ಪರಿಹಾರ ಕೊಡಿಸಲು ಕೆಲಂಬಳ್ಳಿ ಸೋಮನಾಯಕ್ ಆಗ್ರಹ. ಮಾನಕ್ಕೆ ಹೆದರಿ ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದ ತಾಳಬೆಟ್ಟದ ಹತ್ತಿರ ವಿಷ ಸೇವಿಸಿ ಮೃತಪಟ್ಟ ಮೈಸೂರು ಜಿಲ್ಲೆಯ ಕೆಆರ್ ನಗರ ತಾಲೂಕಿನ ಚಂದಗಾಲು ಗ್ರಾಮದ ಮಹಾದೇವ ನಾಯಕ್ ಹಾಗೂ ಮೂವರ ಚಿಂತಾಜನಕ ಸ್ಥಿತಿಯಲ್ಲಿರುವ ಒಂದೇ ಕುಟುಂಬಕ್ಕೆ ಸರ್ಕಾರದಿಂದ ವಿಶೇಷ ಪರಿಹಾರ ಕೊಡಿಸಬೇಕು ಎಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್.ಸಿ. ಮಹದೇವಪ್ಪ ಅವರಿಗೆ ಮೈಸೂರು ಚಾಮರಾಜನಗರ ನಾಯಕ ಸಮುದಾಯದ ಮುಖಂಡರಾದ ಕೆಲಂಬಳ್ಳಿ ಸೋಮನಾಯಕ್ ಮನವಿ ಸಲ್ಲಿಸಿದರು. ನಗರದ ಕಿಮ್ಸ್ ಆಸ್ಪತ್ರೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ. ವೆಂಕಟೇಶ್, ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್.ಸಿ. ಮಹದೇವಪ್ಪ, ಕೆಆರ್ ನಗರ ಶಾಸಕ ರವಿಶಂಕರ್, ಮೈಸೂರು ಜಿಲ್ಲಾಧಿಕಾರಿ ಭೇಟಿ ನೀಡಿ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಮೃತ ಮಹಾದೇವ ನಾಯಕ ಪತ್ನಿ ಗೌರಮ್ಮ, ಮಗಳು ಲೀಲಾವತಿ, ಮೊಮ್ಮಗಳು ರಿಷಿಕಾ ಆರೋಗ್ಯದ ಬಗ್ಗೆ ವೈದ್ಯರಿಂದ ಮಾಹಿತಿ ಪಡೆದುಕೊಂಡರು. ವಿಷ ಸೇವಿಸಿ ಸ್ಥಳದಲ್ಲಿಯೇ ಮಹಾದೇವ ನಾಯಕ್ ಮಗಳು ಲೀಲಾವತಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಹೆಂಡತಿ, ಮೊಮ್ಮಗಳ ಸ್ಥಿತಿ ಚಿಂತಾಜನಕವಾಗಿದ್ದು ಕುಟುಂಬ ತೀವ್ರ ಸಂಕಷ್ಟದಲ್ಲಿದೆ. ಹಾಗಾಗಿ ಸರ್ಕಾರದಿಂದ ತಲಾ ಕುಟುಂಬದ 25 ಲಕ್ಷ ಪರಿಹಾರ ಕೊಡಿಸಬೇಕು ಎಂದು ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ ಅವರನ್ನ ಕೆಲಂಬಳ್ಳಿ ಸೋಮನಾಯಕ್ ಒತ್ತಾಯಿಸಿದರು. ಮನವಿ ಸ್ವೀಕರಿಸಿದ ಸಚಿವರು, ಈಗಾಗಲೇ ಆರೋಪಿ ಲೋಕೇಶ್ನನ್ನ ಬಂಧಿಸಲಾಗಿದ್ದು ದೂರು ತೆಗೆದುಕೊಳ್ಳಲು ನಿರ್ಲಕ್ಷಿಸಿದ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಲಾಗಿದೆ. ಈ ಸಂಬಂಧ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚಿಸಿ ಮೃತ ಕುಟುಂಬಗಳಿಗೆ ಅನುಕೂಲ ಮಾಡಿಕೊಡಿಸುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭಾ ಮಾಜಿ ಅಧ್ಯಕ್ಷ ಸುರೇಶ್ ನಾಯಕ್, ಬಿಜೆಪಿ ಎಸ್ಟಿ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷ ಬುಲೆಟ್ ಚಂದ್ರು ಇತರರು ಹಾಜರಿದ್ದರು. ವರದಿಗಾರ ಮಣಿಕಂಠ ನಾಯಕ್, ಕರ್ನಾಟಕ ಪವರ್ ಟಿವಿ ನ್ಯೂಸ್, ಚಾಮರಾಜನಗರ. ಅದಕ್ಕೆ ನೋಡಲಿಲ್ಲ ಅಂತ ಹೇಳಿದ್ದಾರೆ. ಬೆಳಿಗ್ಗೆ ಸ್ವಲ್ಪ ಚೆನ್ನಾಗಿದ್ರು, ಆಮೇಲೆ ಸ್ವಲ್ಪ ಮಧ್ಯಾಹ್ನ ಸ್ವಲ್ಪ ಉಸಿರಾಟ ಜಾಸ್ತಿ ಕಷ್ಟವಾಗಿತ್ತು. ಆಮೇಲೆ ದಯಮಾಡಿ ತಮಗೆ ಮನವಿ ಮಾಡೋದೇನೆಂದರೆ, ನಮ್ಮ ಸಮಾಜದೊಂದಿಗೆ ನೀವು ಭಾಳ ಅನುಗುಣವಾಗಿ ಹೊಂದ್ಕೊಂಡು ಆವಾಗಿನಿಂದ ಬನ್ನಿ. ಈಗ ನಮಗೂ ಒಂದು ಏನಂತಾರೆ ಪರಿಹಾರ ಎಸ್.ಟಿಗಳಿಗೆ ಮಾಮೂಲಿ ಕೊಡ್ಬಿಡ್ತಾರೆ. ಯಾವ ಸರ್ಕಾರ ಇದ್ರು ಕೊಡ್ತಾರೆ. ಈಗ ಸರ್ಕಾರ ಕೊಡ್ತಾರೆ. ಅದರಿಂದ ದಯಮಾಡಿ ವಿಶೇಷ ಅನುದಾನ ಕೊಡಬೇಕು ತಮ್ಮ ಮುಖ್ಯಮಂತ್ರಿ ಕಡೆಯಿಂದ ಅಂತೇಳಿ ನಮ್ಗೆ ಡಿಮ್ಯಾಂಡ್ ಇದೆ. ಕನಿಷ್ಠ ಒಂದೊಂದು ಕುಟುಂಬಕ್ಕೆ ಒಂದೊಂದು 25 ಲಕ್ಷನ ದಯಮಾಡಿ ಕೊಡಿಸ್ಕೊಡ್ಬೇಕು ಅಂತೇಳಿ ನಾವು ತಾವು ಬರ್ತಾರೆ ಅಂತ ಗೊತ್ತಾಗಲಿಲ್ಲ. ಡಿ.ಸಿಗೆ ನಾವು ಅದರಿಂದ ದಯಮಾಡಿ ನಾವು ದೊಡ್ಡ ಮನಸ್ಸು ಮಾಡಿ ನಮಗೆ ನಮ್ಮ ಸಮಾಜಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀವಿ. ಆಮೇಲೆ ಮೊನ್ನೆ ಆಗಿರೋದು ಇವಾಗ ಇದು ಮಾಡಿದ್ರು ನೋಡಿ, ಸ್ವಲ್ಪ ಜವಾಬ್ದಾರಿ ತಗೊಂಡು ಸ್ವಲ್ಪ ಅನುಕೂಲ ಕುಟುಂಬಕ್ಕೆ ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದು. ಎರಡು ಜೀವ ಹೋಗಿ ಆಗಿರೋದು ತುಂಬ ದುಃಖದ. ಮತ್ತು ಸರ್ಕಾರದ ನಮ್ಮ ಅಧಿಕಾರಿಗಳು ಸೂಕ್ತ ಕ್ರಮ ತಗೊಂಡು ಸೂಕ್ತ ಕ್ರಮ ಸ್ಟೇಷನ್ಗೆ ಹೋಗಿ ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಸರಿ, ಅರೆಸ್ಟ್ ಮಾಡಿದ್ದಾರೆ. ಸರಿ. ತಕ್ಷಣ ನಮ್ಮ ಕಾಯ್ದೆ ಪ್ರಕಾರ 2 ಕುಟುಂಬಗಳನ್ನ ಮಾಡಿ ಒಟ್ಟು 16 ಲಕ್ಷ ಎಷ್ಟು ಮಟ್ಟಿಗೆ ಆಗಿ ಕೊಟ್ಟಿದ್ದಾರೆ. ಮುಂದೊಂದು ಕೊಡಬೇಕು, ಮುಂದೆ ಏನಾದರೂ ಕೆಲಸ ಕೊಡಬೇಕು, ಪ್ರಾವಿಷನ್ ಕಾಯ್ದೆ ಕೆಲಸ ಇದೆಲ್ಲ ಪರಿಶೀಲನೆ ಮಾಡೋದಕ್ಕೆ ಇದು ಓವರ್ ಆ್ಯಂಡ್ ಅಪ್ ಇನ್ನೂ ಸಹಾಯ ಮಾಡಿ ಅಂತ ನೀವು ಕೇಳ್ತಾ ಇದ್ದೀರಿ. ನೋಡ್ತೀರಿ ಏನು ಪ್ರಾವಿಷನ್ ಇದೆ ಅದರಲ್ಲಿ ಸಹಾಯ ಮಾಡಿ ಸರ್. ಅವರು ತುಂಬ ಬಡವರಿರೋದ್ರಿಂದ ಕೂಲಿ ಮಾದೇವನಾಯಕನ ತಾಯಿ ಬ್ರೈನ್ ಅಪ್ಸೆಟ್ ಆಗಿದೆ ಪಾಪ. ಅಮ್ಮನಿಗೆ ಯಾರೋ ನೋಡ್ಕೊಳ್ಳೋರಿಲ್ಲ. ನೋಡಿದೆ ಮಾತಾಡ್ಕೊಂಡು ಬಂದೆ ಈಗ ಅಲ್ಲ ಚಂದಗಲಲ್ಲಿ ಅಲ್ಲ ಅಲ್ಲಿ ಅವರ ತಾಯಿ ಪಾಪ ಬ್ರೈನ್ ಇದಾಗಿದೆ. ಅವರು ಸರಿ ಇಲ್ಲ, ಜ್ಞಾನ ಇಲ್ಲ. ಆಮೇಲೆ ಇನ್ನೊಂದು 11 ವರ್ಷದ ಹುಡುಗ ಇದ್ದಾನೆ, ಅವನು ಸಂಪೂರ್ಣ ಜವಾಬ್ದಾರಿ ನಂದೇ ಅಂತ ಹೇಳಿ ನನ್ನ ಹೇಳಿ ಗ್ರಾಮಕ್ಕೆ ಅಂತ ಹೇಳ್ತಿದ್ರು. ಇನ್ನೂ 20 ಹೇಳಿದ್ರು ಅವರು ಸಮ್ಮುಖದಲ್ಲೇ ಎಲ್ಲ ಏನು ಮಾಡ್ತೀಯ ಡ್ರೈವರ್? ನಿಮ್ಮ ಅಪ್ಪ ಅಮ್ಮ ತಂಗಿ ಅವಳು ಅವ್ರ ತಂಗಿ ಗಂಡ ಸತ್ತೋಗ್ಬಿಟ್ಟ. ಸತ್ತೋದ್ಮೇಲೆ ಏನ್ ಮಾಡಿದ್ರು, ತಗೊಂಬಂದು ಚಿಕ್ಕ ಮಕ್ಕಳು ಇತ್ತು ಅವಳಿಗೆ 2 ಮಕ್ಕಳು. ಇವ್ರು ಏನ್ ಮಾಡಿದ್ರು, ತಂದೆ ತಾಯಿ ಇಬ್ರು ತಗೊಂಬಂದು ಸಾಕಿದ್ರು. ಅಜ್ಜಿ ತಾತನ ಹತ್ರ ಸಾಕಿದ್ರು ಇವರು. ಸೊ ಅವನ ನತ್ತದೃಷ್ಟೊಳವಾಗ ಇವ್ರು ಬಂದು ಗ್ರಾಹಕತೆ ಕೆಟ್ಕೊಂಡು ಅವಳನ್ನ ಮಜಾ ಮಾಡೋದಲ್ಲದೆ ಇನ್ನೊಂದು ಹುಡುಗಿನ ಕರ್ಕೊಂಬ ಅಂತ ಡಿಮ್ಯಾಂಡ್ ಮಾಡಿರೋದವ. ಆ ಡಿಮ್ಯಾಂಡು ಮೊಬೈಲ್ ಇತ್ತಂತೆ, ಮೊಬೈಲ್ನ ತಗೊಂಡೋಗಿ ಹೊಡೆದಾಕಿದ್ದಾಳೆ. ಹೊಡೆದಾಕಿದ್ಮೇಲೆ ಇವರು ಪೊಲೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ತಗೊಂಡಿಲ್ಲ ಇವರು.
ಆಮೇಲೆ ಅವನೇನು ಹೇಳ್ದ ಅದೇ ರಿಪೋರ್ಟ್ನ ಸುಮ್ಮನೆ ಕನ್ಸಲ್ಟ್ ಮಾಡಿದ್ದಾರೆ. ಆಯ್ತು ಬಿಡು, ಅವ್ನು ಸಿಕ್ತಾಗ ಮಾತಾಡ್ತೀವಿ ಹೋಗಿ ಅಂತೇಳಿ 3-4 ದಿನ ದಬಾಯಿಸಿ ಕಳಿಸಿದ್ದಾರೆ. ಅದಾದಮೇಲೆ ಇವರು ಯಾಕೋ ಮಾನ ಮರ್ಯಾದೆಲ್ಲ ಹರಾಜ್ ಆಯ್ತಲ್ಲ ಅಂತೇಳಿ ಮಾದೇಶ್ವರ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸಿ ಪಾಪು ಚಿಕ್ಕ ಪಾಪನ ಅಲ್ಲೇ ಬಿಟ್ಟಿದ್ದಾರೆ ಕೇರನಗರದಲ್ಲಿ. ಇವ್ರು 4 ಜನ ಹೋಗಿ ತಾಳ್ಬೆಟ್ಟದಲ್ಲಿ ಇಳಿದಿದ್ದಾರೆ. ತಾಳ್ಬೆಟ್ಟದಲ್ಲಿ ಇಳಿದ ಕೆಳಗಡೆ ಹೋಗಿ ಕಾಡಿನೊಳಗೆ ಹೋಗಿ ಕುಡಿದಿದ್ದಾರೆ. ಅವರು 3 ಜನ ಚಿಂತಾಜನಕ ಆಗಿದೆ. ಇವಳು ಸ್ವಲ್ಪ ಇದಾಗಿದ್ದಾಳೆ. ಇವಳು ಡ್ರೈವರ್ಸಿಗೆ ಎದ್ದು ಬಂದಿದ್ದಾಳೆ ನೋಡಿ. ಅದರಿಂದ ನಮ್ಮ ದುರ್ಘಟನೆ ಇದು. ಅವಳೇ ನಿಗರ್ಕೊಂಡ್ಬಿಟ್ಟಿದ್ರೆ ಖುಷಿ ಪಡ್ತಿದ್ದು. ಅವರೆಲ್ಲ ಉಳ್ಕೊಂಡು ಪಾಪ ನಿರಪರಾಧಿಗಳು ಹುಟ್ಟಿಸ್ತಿಗೆ ಕಿಚ್ಚಿಗೆ ಅವು ಸಾಕು. ಇವಳು ಉಳ್ಕೊಳ್ಳೋದಕ್ಕಿಂತ ನಮಗೇನು ಅವಶ್ಯಕತೆ ಏನಿಲ್ಲ. ಈಗ ಆ ಪಾಪ ಅವರೆಲ್ಲ ಅವರು ವಯಸ್ಸಾಗಿತ್ತಲ್ಲ, ಕುಡಿದ್ರಲ್ಲ, ಕುಡಿದ ತಕ್ಷಣ ಅವ್ರಿಗೆ ವ್ಯತ್ಯಾಸ ಆಗಿ ಅವ್ರು ಸತ್ತಿದ್ದಾರೆ. ಬಟ್ ಅದಕ್ಕೆ ದಯಮಾಡಿ ಆ ಪೊಲೀಸ್ನವ್ರಿಗೆ ಹೇಳೋದು, ತಮ್ಮ ಮುಖಾಂತರ ಹೇಳೋದು, ಅವನ ಜೊತೆಗಿದ್ದವರು ಇನ್ನೊಂದು 3-4 ಜನ ಇದ್ದಾರೆ, ಅವ್ರುಗಳನ್ನು ಅರೆಸ್ಟ್ ಮಾಡಬೇಕು, ಕೂಡಲೇ ಬಂಧಿಸ್ಬೇಕು. ಅವ್ರನ್ನ ಕೂಡಲೇ ಬಂಧಿಸಿ